ಕರ್ನಾಟಕ ವರ್ಸಸ್ ಮಹಾರಾಷ್ಟ್ರ ವಾಟರ್ ಪಾಲಿಟಿಕ್ಸ್. ಸಿಎಂ ಸಿದ್ದರಾಮಯ್ಯ ಪತ್ರಕ್ಕೆ ಮಹಾರಾಷ್ಟ್ರ ಡೋಂಟ್ ಕೇರ್. ಕೊಯ್ನಾ ಜಲಾಶಯದಿಂದ ನೀರು ಹರಿಸೋಕೆ ಸಿಎಂ ಮನವಿ. ಏಪ್ರಿಲ್ 1ರಂದೇ ಮಹಾರಾಷ್ಟ್ರ ಸಿಎಂಗೆ ಸಿದ್ದರಾಮಯ್ಯ ಪತ್ರ. ಆದರೆ ಇನ್ನು ಸಿದ್ದರಾಮಯ್ಯ ಮನವಿಗೆ ಸ್ಪಂದಿಸದ ಫಡ್ನವೀಸ್. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಎಂಬ ಕಾರಣಕ್ಕೆ ವಿಳಂಬ. ಕೃಷ್ಣಾ ನದಿ ತೀರದ ಜನರಲ್ಲಿ ನೀರಿಗೆ ಹಾಹಾಕಾರ ಸೃಷ್ಟಿಯಾಗ್ಬಿಟ್ಟಿದೆ. ಪ್ರತಿ ವರ್ಷವೂ ನೀರು ಹರಿಸುವುದಕ್ಕೆ ಮಹಾರಾಷ್ಟ್ರ ಕಿರಿಕನ್ನ ತೆಗೆದುಕೊಂಡೇ ಬರ್ತಾ ಇದೆ. ನಿನ್ನೆ ಮೊನ್ನೆ ಕತೆ ಅಲ್ಲ, ಪ್ರತಿ ವರ್ಷನೂ ಕೂಡ ಇದೇ ರೀತಿ ಆಗತ್ತೆ. ನೀರ್ ಬಿಡಿ ಅಂತಂದ್ರೆ ನೀರ್ ಮಾತ್ರ ಬಿಡೋದೇ ಇಲ್ಲ. ಯಾವಾಗ್ಲೂ ಇದೇ ರೀತಿಯಾಗಿ ಯಾಮಾರ್ಬೇಕಾಗತ್ತೆ. ಎಷ್ಟೇ ಹೇಳಿದ್ರು ಕಿರಿಕ್ ಅನ್ನೋದು ಇದ್ದೇ ಇರುತ್ತೆ. ಆದ್ರೆ ಇಲ್ಲಿವರೆಗೂ ತುಟಿ ಬಿಚ್ಚಿಲ್ಲ. ರಾಜ್ಯದ ಬಿಜೆಪಿ ನಾಯಕರು ಇದೀಗ ಮಾತನಾಡ್ತಿದ್ದಾರೆ. ಮಹಾ ಕಿರಿಕೆ ಸತೀಶ್ ಜಾರಕಿಹೊಳಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕರ್ನಾಟಕ ವರ್ಸಸ್ ಮಹಾರಾಷ್ಟ್ರ ವಾಟರ್ ಪಾಲಿಟಿಕ್ಸ್ ನಿನ್ನೆ ಮೊನ್ನೆದಲ್ಲ, ಬಹು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಎಷ್ಟೇ ಬಾರಿ ಮನವಿ ಮಾಡಿದ್ರು, ಪತ್ರ ಬರೆದಿದ್ರು ಡೋಂಟ್ ಕೇರ್ ಅಂತ ಹೇಳ್ತಾ ಇದ್ದಾರೆ. ತಲೆ ಕೆಡಿಸ್ಕೊಳ್ತಾ ಇಲ್ಲ. ಕೊಯ್ನಾ ಜಲಾಶಯದಿಂದ ನೀರು ಹರಿಸಿ ಅಂತ ಸಿಎಂ ಆಲ್ರೆಡಿ ಮನವಿಯನ್ನ ಮಾಡ್ಕೊಂಡಿದ್ರು ಕೂಡ ಅದಕ್ಕೆ ಬಿಡ್ತೀವಿ ಅಂತನೂ ಹೇಳಿಲ್ಲ, ಬಿಡಲ್ಲ ಅಂತನೂ ಹೇಳಿಲ್ಲ. ಏಪ್ರಿಲ್ 1ರಂದೇ ಮಹಾರಾಷ್ಟ್ರ ಸಿಎಂಗೆ ಪತ್ರ ಬರೆಯಲಾಗಿತ್ತು. ಆಲ್ರೆಡಿ ಏಪ್ರಿಲ್ 17. ಆದ್ರೂ ಕೂಡ ಯಾವುದೇ ರೀತಿಯಾದಂಥ ಕ್ರಮ ಕೈಗೊಂಡಿಲ್ಲ. ಇನ್ನೂ ಮನವಿಗೆ ಸ್ಪಂದನೆ ಕೊಡದೇ ಇರೋದು ಸಹಜವಾಗಿ ಆಕ್ರೋಶಕ್ಕೆ, ಅಸಮಾಧಾನಕ್ಕೆ ಕಾರಣವಾಗ್ತಾ ಇದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅನ್ನುವಂಥ ಕಾರಣಕ್ಕಾಗಿ ಈ ರೀತಿ ಮಾಡಲಾಗ್ತಾ ಇದೆ. ಇದರಿಂದ ನಮ್ಮ ರಾಜ್ಯದ ಜನರಿಗೆ ಸಮಸ್ಯೆ ಆಗ್ತಾ ಇದೆ. ನೀರಿಗಾಗಿ ಹಾಹಾಕಾರ ಪಡಬೇಕಾದ ಪರಿಸ್ಥಿತಿ ಇದೆ. ಈ ಬಗ್ಗೆ ಬಿಜೆಪಿಗರು ಯಾಕೆ ಮಾತಾಡ್ತಾ ಇಲ್ಲ? ಮಾತಾಡಬಹುದಲ್ವಾ ಅನ್ನೋ ಪ್ರಶ್ನೆ. ಇನ್ನುವರೆಗೆ ಬಂದಿಲ್ಲ. ಇಂದು ಕೂಡ ಪತ್ರ ಬರೆದ್ರೆ ಬಿಟ್ಟಿಲ್ಲ. ಅವರು ಮತ್ತೆ ರಿಕ್ವೆಸ್ಟ್ ಮಾಡ್ತೀವಿ. ಆ ಸ್ಕೀಮ್ ಇದೆ, ಅದು ಜತ್ ತಾಲೂಕಿಗೆ ಕೊಡಬೇಕಂತದ್ದು ಇದೆ. ಅದಿನ್ನೂ ಸ್ಕೀಮ್ ಇಂಪ್ಲಿಮೆಂಟ್ ಆಗಿಲ್ಲ. ಆದ್ಮೇಲೆ ನೋಡೋಣ. ಅದನ್ನೇ ಮಾಡಿದ್ವಿ. ಮಹಾರಾಷ್ಟ್ರದಿಂದ ನೀರು ನಮ್ಮಲ್ಲಿ ಇದೆ ರೀ, ಕಲ್ಲೋಳಿ ಬ್ಯಾರೇಜು, ಕರ್ನಾಟಕ ಬ್ಯಾರೇಜು. ಸೊ ಅಲ್ಲಿಂದ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಅದು ಸಿ ಎಸ್ ಲೆವೆಲ್ನಾಗ ಮಾಡ್ತಾರೆ, ಮಂತ್ರಿಗಳ ಲೆವೆಲ್ನಾಗ ಮಾತಾಡ್ತಾರೆ. ಬೆಂಗಳೂರು ನಾವು ಮಾಡಬೇಕದು, ನಾವು ಕೊಡಬೇಕು, ಅವರಿಂದ ನೀರು ನಾವು ತಗೋಬೇಕು, ಅಥವಾ 50-50 ರೇಷಿಯೋ ಮಾಡಬೇಕು. ಅದು ಸರ್ಕಾರ ಅಂತಲ್ಲಿ ಫೈನಲ್ ಆಗಬೇಕು. ಬರೀ ಮಾತುಕತೆ ಆಗಿದೆ, ಇಂಪ್ಲಿಮೆಂಟ್ ಆಗಿಲ್ಲ. ಸೊ ನಾವು ಅದಕ್ಕೆ ಇಂಟ್ರೆಸ್ಟ್ ಇದೀವಿ, ಮಾಡಬೇಕಂತ ಎಕ್ಸ್ಚೇಂಜ್ಗೆ ಪತ್ರ ಬರೆದಿದ್ವಿ. ಇನ್ನುವರೆಗೆ ಬಂದಿಲ್ಲ. ಇಂದು ಕೂಡ ಪತ್ರ ಬರೆದ್ರೆ ಬಿಟ್ಟಿಲ್ಲ. ಅವರು ಮತ್ತೆ ರಿಕ್ವೆಸ್ಟ್ ಮಾಡ್ತೀವಿ. ಆ ಸ್ಕೀಮ್ ಇದೆ, ಅದು